ಬರ್ತ್ಡೇ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು, ನನ್ನ ತಾಲೂಕಿನ ಅಭಿಮಾನಿಗಳು, ನನ್ನ ತಾಲೂಕಿನ ಜನತೆ ವಿಶೇಷವಾಗಿ ಆಯೋಜನೆ ಮಾಡಿದರು. ನಾನು ಈ ವರ್ಷ ಬರ್ತ್ಡೇ ಬೇಡ ಅಂತ ಹೇಳಿದ್ದೆ. ಕಾರಣ ಇವತ್ತು 8ನೇ ತಾರೀಕು ನಮ್ಮ ಬರ್ತ್ಡೇ ದಿವಸನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಕಾರ್ಯಕ್ರಮ ಇತ್ತು, ಫಿಕ್ಸ್ ಆಗಿತ್ತು. ತಮಗೆಲ್ಲ ಗೊತ್ತಿರೋದೆ. ಎಲ್ಲ ನಮ್ಮ ಅಭಿಮಾನಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ವೇದಿಕೆಯಲ್ಲಿ ನಾನು ಬರ್ತ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. 3200 ಕೋಟಿ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆಗಳ ಜೊತೆಗೆ ಬರ್ತ್ಡೇ ಕೂಡ ಒಳ್ಳೆ ಅವಕಾಶ ಸಿಕ್ಕಿದೆ. ಅವತ್ತೇ ಬರೆದ ಈ ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿ ಮಾಡೋದು ಅಂತಿತ್ತು. ಅದಕ್ಕೆ ಕಾರಣಾಂತರ ಮುಖ್ಯಮಂತ್ರಿ ಬದಲಾವಣೆ ಆಗಿ ಈ ಡೇಟು ಮುಂದಕ್ಕೆ ಹೋಗಿರೋದ್ರಿಂದ ಸರಳವಾಗಿ ಆಚರಣೆ ಮಾಡೋದು ಅಂತ ಅಂದ್ಕೊಂಡಿದ್ದೆ. ನಾನು ಯಾರಿಗೂ ಬರ್ತ್ಡೇ ಮಾಡಬೇಕು ಬೇಡ ಅಂತ ಹೇಳಿದ್ದೆ. ಆದರೂ ಕೂಡ ನಿನ್ನೆ ಸಂಜೆ ನನ್ನ ಮನೆ ಬರೋಷ್ಟರಲ್ಲಿ ರಾತ್ರಿಗೆ ಎಲ್ಲ ನಮ್ಮ ಅಭಿಮಾನಿಗಳು ನಮ್ಮ ಮನೆ ಹತ್ರ ಅವರಷ್ಟಕ್ಕವರೇ ಬೇರೆ ಬೇರೆ ಕಾರ್ಯಕ್ರಮ, ಬರ್ತ್ಡೇ ಕಾರ್ಯಕ್ರಮಗಳು ಆಯೋಜನೆ ಮಾಡ್ಕೊಂಬಿಟ್ಟಿದ್ರು. ನಿನ್ನೆ ನಾನು 8:30ಗೆ ಸ್ಟಾರ್ಟ್ ಮಾಡಿದ್ದು, ರಾತ್ರಿ 2:30ವರೆಗೂ ಎಲ್ಲ ಮೂಲೆಯಿಂದ ಕೂಡ ನನ್ನ ಅಭಿಮಾನಿಗಳು ರಾತ್ರಿ 2:30 ಮತ್ತೆ ಬೆಳಗ್ಗೆ 9 ಗಂಟೆಗೆ ಸ್ಟೇಜ್ಗೆ ತಗೊಂಡು ನಿಲ್ಲಿಸಿದ್ರು. ನನ್ನ ಯಾಕಪ್ಪ ಬೇಡ ಅಂದ್ರೂ ಕೇಳಿದೆ. ಎಲ್ಲೋ ಒಂದು ಕಡೆ ನನ್ನ ತಾಲೂಕಿನ ಅಭಿಮಾನಿಗಳು ನನ್ನ ಬರ್ತ್ಡೇನ ಸರಳ ಅನ್ನೋದನ್ನ ಜೋರಾಗೆ ಮಾಡಿಬಿಟ್ರಲ್ಲ ಅಂತ ಅನಿಸ್ತದೆ ನನಗೆ. ನನ್ನ ತಾಲೂಕಿನ ಜನತೆಗೆ ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ನನ್ನ ಬರ್ತ್ಡೇ ತುಂಬ ಚೆನ್ನಾಗಿ ಅವರೇ ವೈಯಕ್ತಿಕವಾಗಿ ಆಯೋಜನೆ ಮಾಡಿ ಬರ್ತ್ಡೇನ ಆಚರಣೆ ಮಾಡಿಕೊಟ್ಟಿದ್ರು, ಸಂತೋಷವನ್ನು ಹಂಚಿಕೊಂಡಿದ್ರು ನನ್ನ ಹತ್ರ. ನನ್ನ ವೈಯಕ್ತಿಕವಾಗಿ ನನ್ನ ಅಭಿಮಾನಿಗಳಿಗೆ, ನನ್ನ ತಾಲೂಕಿನ ಅಭಿಮಾನಿಗಳಿಗೆ, ವಿಶೇಷವಾಗಿ ಜಿಲ್ಲೆಯಿಂದ ಕೂಡ ಸುಮಾರು ಜನ ವಿಶ್ ಮಾಡಿದರು ಬರ್ತ್ಡೇ ಬಂದು. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ.